ಮಾಡ್ಕೊಂಡಿರೋರು ಗೊತ್ತು, ನಮಗೆ ಅದು ವಿಚಾರ ಇಲ್ಲ. ಇದು ಕಣ್ರಿ ಅಭಿಮಾನ. ಅಭಿಮಾನ ಅಂದ್ರೆ ಹೇಳಿ ಒಂದು ನಿಮಿಷ. ಅಭಿಮಾನ ಅಂದ್ರೆ ಇದು ಒಬ್ಬ ಚಾಲಕನ ಮೇಲಿರುವಂಥ ಅಭಿಮಾನ ಇದೆಯಲ್ಲ, ಇದು ಅಭಿಮಾನ. ನಿಮಗೆ ಅವ್ರು ಏನಾಗಬೇಕು? ನಮ್ಗೆ ಏನಾನ ಒಟ್ಟು ನಮ್ಮ ಚಾಲಕ ಅವನು ನಿಮ್ಮವರು ಅಲ್ವಾ? ಈಗ ಅವನೇನ ತಪ್ಪು ಮಾಡಿದ್ರೆ ಈಗ ಹೆಂಗ್ ಗೊತ್ತಾ, ಬಿಡಪ್ಪ ಇಲ್ಲಿದ್ದದ್ದು ಹಾಕ್ಕೊಂಡು ಹೋಗಿದ್ದಾನೆ ಅಂತ ಅನ್ನೋದ್ರಲ್ಲಿ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದಾಗ ಅವನು ಹೋಗಿದ್ದಾನೆ, ಪಾಪ ಹೋಗಿದ್ದಾನೆ. ಈಗ ಅವನಿಗೆ ಏನು ಅಲ್ಲಿ ನಡೆದಿರೋದು ನಾವು ನೋಡಿಲ್ಲ, ಭಗವಂತ ಗೊತ್ತು. ಏನೋ ಅವ್ನು ತಪ್ಪಿಲ್ಲ ಅನ್ನೋದು ಎಲ್ಲರೂ ಹೇಳ್ತಿದ್ದಾರೆ. ಏನಾದರೂ ಆದಷ್ಟು ಮಾಡಿ ಅವ್ನು ಬಿಡಿಸಿದ್ರೆ ಒಳ್ಳೇದು ಅಂತ ನಮ್ಮ ಅಷ್ಟೇ ನೋಡಿ. ಓಕೆ, ಒಂದು ವೇಳೆ ಆ ವ್ಯಕ್ತಿ ತಪ್ಪಿಲ್ಲ, ಜಸ್ಟ್ ಯಾರೋ ಹೇಳಿದ್ದು ಬಾಡಿಗೆಗೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಅದೇನು ಸಮಸ್ಯೆ ಆಗಲ್ಲ. ಏನೋ ಒಂದು ವಾರ ಇಟ್ಕೋತಾರೆ, ಅದಾದಮೇಲೆ ನೀಟಾಗಿ ವಿಚಾರಣೆ ಮಾಡ್ತಾರೆ, ಬಿಟ್ಬಿಟ್ಟು ಕಳಿಸ್ತಾರೆ. ಕಾನೂನು ಅಷ್ಟು ಕೆಟ್ಟು ಹೋಗಿಲ್ಲ. ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತಾ ಇಲ್ವಾ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ಈಗ. ಅದ್ರ ಬಗ್ಗೆ ತಪ್ಪಾಗಿದ್ದರೆ ಶಿಕ್ಷೆ ಅದೇ ಆಗುತ್ತೆ ರೀ ಅವ್ರಿಗೆ. ಯಾರೇ ಆದರೆ, ನಾನೇ ಆದ್ರೆ, ಇನ್ನೊಬ್ಬರು ತಪ್ಪಾಗಿತ್ತು ಅಂತಂದರೆ ಶಿಕ್ಷೆ ಅದೇ ಆಗುತ್ತೆ. ಅದು ಈಗ ನಾವು ನೋಡಿಲ್ಲದ್ದು ಏನು ಹೇಳೋಣ, ಟಿ ವಿ ಒಳಗೆ ನೋಡಿರೋದು ಮಾತ್ರ. ಈಗ ನಮ್ಮ ಸ್ಟ್ಯಾಂಡ್ನಾಗೆ ದುಡ್ಕೊಂಡು ತಿನ್ನೋನು ಹೋಗಿರೋ, ಈಗ ಬಾಡಿಗೆ ಅಂತ ಹೇಳಿ ಪಾಪ ಅವನು ಹೋಗಿದ್ದಾನೆ. ಈಗ ಅವನ ಗ್ರಾಚಾರ ಏನೋ ನೋಡ್ರಿ, ಹಂಗಾಗಿ ಸಮಸ್ಯೆ ಆಗಿದೆ. ಪರಮಾತ್ಮ ಅವನಿಗೆ ಆಮೇಲೆ ಆಯಿತು, ಅದ್ರದ್ದು ಹೆಂಗೋ ಆಗುತ್ತೆ, ಏನು ಸಮಸ್ಯೆ ಇಲ್ಲ ನನ್ನ ಪ್ರಕಾರ. ಆ ವ್ಯಕ್ತಿ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಯಾರೋ ಹೇಳಿದ್ರು ಕೇಳ್ಕೊಂಡು ಹೋಗಿ ಬಾಡಿಗೆ ಹೊಡೆದಿದ್ದಾರೆ ಅಂದರೆ ಕರ್ಕೊಂಡು ಹೋಗಿರ್ತಾರೆ, ಯಾವುದೋ ಒಂದು ವಿಚಾರಣೆ ಕರ್ಕೊಂಡು ಹೋಗಿರ್ತಾರೆ. ನಿನ್ನ ಹತ್ರ ಏನಾದರೂ ಹೇಳಿದ್ರೇನಪ್ಪ, ಆ ಥರ ವಿಚಾರಣೆಗಳಿಗೆ ಏನಾದ್ರು ಕರ್ಕೊಂಡು ಹೋಗಿರ್ತಾರೆ. ಬಟ್ ದರ್ಶನ್ ಅಂತ ನಟ ಈ ರೀತಿ ಮಾಡಿದ್ದು, ಅಷ್ಟು ದೊಡ್ಡ ಫಾಲೋವರ್ಸ್ ಇರೋದು ನಾವು ನೋಡಿಲ್ಲದ್ದು ಏನು ಹೇಳೋಣ ಸರ್, ಹಂಗಂತೀರ? ಅಷ್ಟೇ. ನಾವು ಪ್ರಕರಣ ಸಾಬೀತಾಗಲಿ ಹೇಳಲ್ಲ, ಕೆಟ್ಟದ್ದು ಹೇಳಲ್ಲ, ನಾವಂತೂ ನೋಡಿಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಅಷ್ಟೇ ಹೇಳಬಲ್ಲಿರೋ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನು ಬಿಡಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನು ಬಿಡಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ನಿಮ್ಮ ಹೆಸರು? ಶರಣಪ್ಪ ಅಂತ. ಶರಣಪ್ಪ ಅವರೇ, ಶರಣಾರ್ಥಿ. ಚಿತ್ರದುರ್ಗನ? ಹೌದು, ಚಿತ್ರದುರ್ಗ. ಏನು ಹೇಳ್ತೀರಾ ನೀವು ಈ ಪ್ರಕರಣದ ಬಗ್ಗೆ? ಅಂಥ ಸ್ಟಾರ್ ನಟಾಗಿ ಈ ಮಟ್ಟಕ್ಕೆ ಇಳಿಬಾರ್ದು ಅಂತ ಹೇಳ್ತೀವಿ. ಇಂಥ ಸಣ್ಣ ಪುಟ್ಟ ಕೆಲಸಗಳಿಗೆ ಅಲ್ಲೆಲ್ಲೇ ಪಂಚಾಯಿತಿ ಮಾಡಿ ಸಾಲ್ವ್ ಮಾಡ್ಬೋದಾಗಿತ್ತು, ಕೊಲೆ ಮಟ್ಟಕ್ಕೆ ತಕ್ಕ ಹೋಗಬಾರ್ದಾಗಿತ್ತು. ಇವತ್ತು ಕುಟುಂಬಗಳು, ಅವರಿಂದ ಎಷ್ಟೋ ಕುಟುಂಬಗಳು ಹಾಳಾಗೋದು. ಹೇಳು, ನಿನ್ನೊಬ್ಬರನ್ನ ಅರೆಸ್ಟ್ ಮಾಡಿದ ಮೇಲೆ ಒಬ್ಬರು ಡೆತ್ ಆಗೋದ್ರಲ್ಲ, ಆ ಕುಟುಂಬಕ್ಕೆ ಏನು ಗತಿ ಈಗ? ಇವ್ರು ಯಾವುದೋ ಒಂದು ಮೆಸೇಜ್ ಇವ್ರನ್ನೆಲ್ಲ ಕರ್ಕೊಂಡೋಗಿ ಈ ಥರ ಮಾಡಿಕೊಂಡು ಆ ಮಟ್ಟಕ್ಕೆ ಅಂಥ ಸ್ಟಾರ್ ನಟ ಅಂತಂದು ದಚ್ಚು ಗಿಚ್ಚು ಅಂತಂದು ಹಿಂಗೆ ತಗೊಂಬಂದು ಹಿಂಗೆ ಬಿಸಾಕಿದರೆ ಏನು ಮಾಡಬೇಕು? ಅವ್ರ ಕುಟುಂಬನೂ ಬಲಿಯಾಯ್ತು, ಇಲ್ಲಿ ಇರ್ತಕ್ಕಂಥ ಹುಡುಗರೆಲ್ಲ ಹೋದರು. ಅವ್ರು ಒಬ್ಬರು ಸ್ಟಾರ್ ನಟ ಅಂತಾರಲ್ಲ, ಸ್ಟಾರ್ ನಟನಂತ ತೋರಿಸ್ಲೇಬೇಡ್ರಿ, ಅವ್ರನ್ನ. ಏನಂತ ತೋರಿಸೋ? ಅವ್ರನ್ನ ಯಾರು ನಟ ಅದು? ಈಗ ಇಂಥ ಕೆಲಸ ಮಾಡಿದ್ರೆ ನಟ ಅನ್ನಕ್ಕಾಗತ್ತೆ? ಒಂದಲ್ಲ ಎರಡಲ್ಲ, ನೀವೇ ತೋರಿಸ್ತಾ 21 ಎವಿಡೆನ್ಸ್ಗೆ ಬಲಿಯಾಗಿದ್ದಾರೆ ಅಂತ. ಮತ್ತೆ ಎಲ್ಲೂ ಇಲ್ಲ ಅಂತ ಹೇಳ್ತಾರಲ್ಲ ಅಭಿಮಾನಿಗಳು. ಇಲ್ಲ, ಯಾವ ಅಭಿಮಾನಿ ತಗೊಂಡು ಏನು ಮಾಡ್ತೀಯಾ? ಕುಟುಂಬಗಳು ಹಾಳಾಗಿ ಹೋಗಿದಾವಲ್ಲ. ಎಷ್ಟು ಕುಟುಂಬಗಳು ಹಾಳಾಗಿ ಹೋದ್ವಳು. ಅವ್ರ ಹೆಣ್ಕಚಾರಿ ಕುಟುಂಬ ಏನು ಪಾಪ 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ ಅಮ್ಮ. ಇಲ್ಲಿಂದ ಅಲ್ಲೇವರೆಗೂ ಸಾಯೋವರೆಗೂ ಮಗನ ಸಾಕೋದೇಳು. ನಿಮ್ಮ ಪ್ರಕಾರ ಅಶ್ಲೀಲವಾಗಿ ಮಾಡ್ಬೋದಿತ್ತು ಆ ಥರ ಮೆಸೇಜ್ ಅವರು? ಅದು ಫಸ್ಟೇ ತಪ್ಪು. ಅದನ್ನ ಕಾನೂನಿತ್ತು, ಕ್ರೈಮ್ ಇತ್ತು, ಹಿಡ್ಕೊಂಡು ಪೊಲೀಸ್ನರಿಗೆ ಒಪ್ಪಿಸ್ಬೋದಾಗಿತ್ತು. ಪೊಲೀಸ್ ಕಾನೂನು ನೋಡ್ಕೊಂತತ್ತು, ಕಾನೂನು ಕೈಯಾಗಿ ಕೆತ್ಕೋಬೇಕಾಗಿತ್ತು. ಕಾನೂನು ಕ್ರಮ ಇಲ್ಲಿ ನಮ್ಮ ಚಿತ್ರದುರ್ಗ ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ತಗೊಂಡೋಗಿ ಒಳಕಾಗ್ತಿದ್ರು, ಬದುಕೆಂತದ್ದ. ಆಮೇಲೆ ಕೇಸ್ ಇದ್ದು ಅವನೇನು ಮಾಡ್ಕೊಂತದ್ದ. ಒಂದು ಮೆಸೇಜ್ ಅವ್ರು ಮಾಡಿದ ತಪ್ಪಿಗೆ ಅವ್ರ ಹಣೆ ಬರ ಕೋರ್ಟ್ ಕಚೇರಿ ಅಲಿಬೋದಿತ್ತು. ಮಾಡಿದ ತಪ್ಪಿಗೆ ಮೆಸೇಜ್ಗೋಸ್ಕರನೇ ಒಬ್ಬ ಕೊಲೆ ಮಟ್ಟಕ್ಕೆ ಹೋಗಬಾರ್ದು ಅಂತ ಹೇಳಿದ್ದು. ಹೌದು. ಮತ್ತೆ ಮಾಧ್ಯಮದವ್ರು ತೋರಿಸೋದ್ರ ಬಗ್ಗೆ ಏನಂತಾರೆ ಸರ್? ಮಾಧ್ಯಮದ ಮೇಲೆ ಆರೋಪ ಮಾಡ್ತೀರಲ್ಲ. ಕನ್ನಡ ರಿಪಬ್ಲಿಕ್ ಕನ್ನಡದ ಬಗ್ಗೆ ಮಾತೇ ಆಡಂಗಿಲ್ಲ. ಪ್ರತಿದಿನ ನೋಡ್ತಾ ಇದ್ದೀವಿ. ನೀವು ಇರ್ತಕ್ಕಂಥದ್ದನ್ನ ಏನಿದೆ ಡೈರೆಕ್ಟ್ ನೇರ ತೋರಿಸ್ತಾ ಇದ್ದೀರಿ. ಅಂಥದ್ರ ಬಗ್ಗೆ ಏನಿಲ್ಲ. ಪಬ್ಲಿಕ್, ನೀವು ಕನ್ನಡ ಚಾನಲ್ನವರು ನೇರವಾಗಿ ತೋರಿಸಿದ್ರೆ ಅದನ್ನು ಅಭಿಮಾನಿಗಳಾಗಿರ್ಬೋದು ಏನು ನಾವು ಅದೊಂದೇ ತೋರಿಸಿಲ್ಲ. ಈಗ ಯಡಿಯೂರಪ್ಪನ ಪೋಸ ಪ್ರಕರಣ ಬಂತಪ್ಪ, ಬಿಟ್ವಾ ತೋರಿಸ್ಲಿಲ್ವಾ? ಅಲ್ವಾ? ಕಾನೂನಲ್ಲಿ ಒಬ್ಬ ಸಣ್ಣ ಸಾಮಾನ್ಯ ವ್ಯಕ್ತಿಯಿಂದ ಪ್ರಧಾನಮಂತ್ರಿಯವರಿಗೂ ಒಂದೇ ಕಾನೂನೇ. ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಬರೆದ್ರಲ್ಲ, ಪ್ರತಿಯೊಬ್ಬರಿಗೂ ಬರೆದಿರೋದು. ಅದನ್ನು ನನಗೇ ದೊಡ್ಡರಿಗೊಂದು ಒಬ್ರು ಮಾತಾಡಿದ್ದು ನೀವು ಕೇಳಿಸ್ಕೊತಾ ಇದ್ರಿ. ಸುದ್ದಿಗಳನ್ನ ಪೂರ್ತಿ ಮಾಡಿದ್ರಿ ನೀವು, ಅಂದರೆ ತೋರಿಸಿದ್ರಿ, ಬಟ್ ಆಮೇಲೆ ತೋರಿಸ್ಲೇ ಇಲ್ಲ ಅಂತ.
ಕಾನೂನಿನಿಂದ ಕೋರ್ಟಿಂದ ಅಥವಾ ಲಾಯರಿಂದ ಅಥವಾ ಯಾವುದೋ ಒಂದು ಅಧಿಕಾರಿಯಿಂದ ಏನೇನು ಅಪ್ಡೇಟ್ ಬರುತ್ತೋ ಆ ಅಪ್ಡೇಟ್ನ ನಾವು ತೋರಿಸ್ತಾ ಇದ್ದೀವಿ. ಅಲ್ಲ, ಈಗ ನಿಮ್ಮ ಚಾನಲ್ಗಳಿಗೇನು ಯಾರೇ ಸ್ಟೇ ತಂದಿಲ್ಲ, ಇದು ತೋರಿಸ್ತಾ ಇದೀರಿ. ಇಂಥ ಒಂದು ಮಾಧ್ಯಮದಾಗ ಇದೇ ಸ್ಟಾರ್ ನಟಂದೂ ಮಾಧ್ಯಮಗಳನ್ನ ಬಂದ್ ಮಾಡಿದ್ರಿ. ಅದೊಂದು ಹೇಳ್ಬಿಡಿ ಸರ್, ಕೆಲವರು ಜನರಿಗೆ ಯಾಕೆ ಸುದ್ದಿ ಮಾಡಲ್ಲ ಅಂತ ಗೊತ್ತಾಗಲ್ಲ. ಸುದ್ದಿ ನಿಲ್ಸಿದ ಕೂಡಲೇ ಏನೋ ಇವರು ದುಡ್ಡು ತಗೊಂಡು ನಿಲ್ಸ್ಬಿಟ್ರು ಅಂತಾರೆ. ಸ್ಟೇ ತಗೊಂಬರಲ್ವಾ? ಇದೇ ದರ್ಶನನ್ನೇ ಅವ್ರು ಏನೇನು ಮಾತಾಡಿದ್ರು ಮಾಧ್ಯಮದವ್ರು ಅನ್ನೋದಕ್ಕೆ ನೀವೇ 1 ವರ್ಷ ಬ್ಯಾನನ್ನು ಮಾಡಿದ್ರಿ. ಪತ್ರ ಬರೆದು 3 ವರ್ಷ ಪತ್ರ ಬರೆದು ಆಮೇಲೆ ಸಾರಿ ಕೇಳ್ಕೊಂಡ್ಮೇಲೆ ನೀವು ಮತ್ತೆ ಹೊರಗೆ ಬಂದು ಟಿ ಆರ್ ಪಿಗೋಸ್ಕರ ಮಾಧ್ಯಮದವರು ಅಂತ ಹೇಳ್ತೀರಾ. ಹಂಗಾರೆ ನಾವು 3 ವರ್ಷ ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂದ್ವಾ? TRP ಇದೊಂದೇ ಅಲ್ಲ, ಬೇರೆ ತೋರಿಸಿದ್ರು TRP ನೋಡ್ತೀವಿ. ಆರ್ಕ್ ರಿಪಬ್ಲಿಕ್ ಕನ್ನಡ ನಾನು ನೋಡ್ಬೇಕು ಅಂತಂದ್ರೆ ನಾನು ನೋಡ್ತಿರ್ತೀನಿ. ಅದನ್ನ ನೀನು ಯಾವುದೇ ತೋರಿಸು ನಾವು ನೋಡ್ತಿರ್ತೀವಿ. ಅದು ನಿಮ್ಮ ಮಾಧ್ಯಮದ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ. ಓಕೆ, ಥ್ಯಾಂಕ್ ಯು ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, TRP ಇಂದ 4 ಜನದ ಹೊಟ್ಟೆ ತುಂಬ ಹೊರತು ಯಾರಿಗೂ 4 ಜನಕ್ಕೆ ನೋವಾಗಲಿಲ್ಲ. ಏನಂತೀರ? ನಮಸ್ಕಾರ ಸರ್, ಏನು ಹೆಸರು ನಿಮ್ಮ ಹೆಸರು? ಯಶವಂತ್ ಅವರೇ, ಹೇಳ್ರಿ ಯಾವ್ರೇ? ಇದೇ ಊರಾ? ಓಕೆ, ನಿಮ್ಗೆ ಯಾವ ಹೀರೋ ಇಷ್ಟ? ಯಾರು ಇಷ್ಟ ಇಲ್ಲ. ನಾವು ಇದೇ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ನಾನೊಬ್ಬ ಸೂಪರ್. ಈಗ ಇವರು ತಪ್ಪು ಮಾಡಿದಾರೋ ಇಲ್ಲ ನನಗೆ ಗೊತ್ತಿಲ್ಲ, ಅದು ಕಾನೂನಿದೆ, ಅದು ಎಲ್ಲ ನೋಡ್ಕೊಳ್ಳುತ್ತೆ. ಆದ್ರೆ ನಮ್ಮ ಚಾಲಕನ್ನ ಅಮಾಯಕನ್ನ ಏನೂ ಗೊತ್ತಿಲ್ದಲೆ ಇರೋಂತನ್ನ ನಾನು ಇದನ್ನ ಈಗ ಆಲ್ರೆಡಿ ಇದನ್ನ ಮೆನ್ಷನ್ ಮಾಡಿ ಹೇಳಿದ್ದೀನಿ ವಿಡಿಯೋದಲ್ಲಿ, ನೀವು ನೋಡಿದ್ರಿ ಅನ್ಸುತ್ತೆ. ಆಲ್ರೆಡಿ ರವಿ ಅನ್ನೋರನ್ನ ಕರ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ರಾಜ್ಯ ಸರ್ಕಾರ ಮತ್ತು ಮಾನ್ಯ ಪೊಲೀಸ್ನವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಇಲ್ಲಿ ರವಿ ಅನ್ನೋರು ಏನೋ ಇಲ್ಲಿಂದ ರೇಣುಕಾಚಾರ್ಯನ ಕರ್ಕೊಂಡು ಹೋಗಿರೋದು ಬಾಡಿಗೆಯಲ್ಲಿ. ಆ ವ್ಯಕ್ತಿಗೆ ಏನೂ ಗೊತ್ತಿಲ್ಲ. ದಯವಿಟ್ಟು ಇದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ. ಆ ಚಾಲಕರೆಲ್ಲರೂ ಕೂಡ ಇಲ್ಲಿ ಒಂದಾಗಿದ್ದಾರೆ. ದಯವಿಟ್ಟು ಅವ್ರನ್ನ ಬಿಟ್ಕೊಡುವಂಥ ಕೆಲಸ. ತಪ್ಪು ಮಾಡಿದ್ರೆ ಒಂದು ವೇಳೆ ಆ ವ್ಯಕ್ತಿಗೆ ಗೊತ್ತಿದ್ದು ಕರ್ಕೊಂಡು ಹೋದ್ರೆ, ಅವ್ನು ತಪ್ಪು ಮಾಡಿದ್ರೆ ಅವ್ನಿಗೆ ಏನು ಶಿಕ್ಷೆ ಆಗ್ಬೇಕು ಅದು ಆಗತ್ತೆ, ಅದು ಕಾನೂನು ಮಾಡುತ್ತೆ. ತಪ್ಪೇ ಮಾಡಿಲ್ಲ ನಮಗೆ ತಿಳಿದ ಮಟ್ಟಿಗೆ. ನನ್ನ ಪ್ರಕಾರ ಜಸ್ಟ್ ಒಂದು ರೆಫರೆನ್ಸಿಗೆ ಕರ್ಕೊಂಡು ಹೋಗಿರ್ತಾರೆ ಸರ್. ಈಗ ನಮ್ಮ ಜೀವನ ಏನು ಗೊತ್ತಾ ಸರ್, ನೀವೇ ಫೋನ್ ಮಾಡಿ ಬಾರಪ್ಪ ಅಂತ ಕರೆದ್ರೆ ನಾವು ಗಾಡಿ ತೊಗೊಂಡು ಬರ್ತೀವಿ. ಅಬ್ಸಲ್ಯೂಟ್. ನೀವು ಎಲ್ಲಿ ಹೋಗ್ತೀರಾ ಅಂತ ಕೇಳ್ಬೋದು, ಯಾಕೆ ಹೋಗ್ತಿದ್ರ ಅಂತ ನಾವು ಕೇಳಕ್ ಬರಲ್ಲ. ನಿನಗೆ ಯಾಕಪ್ಪ ಗಾಡಿ ಓಡಿಸೋ ಏನ್ರಿ ಬೇಕು? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.